ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು K53 ಟ್ರೇಡರು. ಫ್ರೆಂಡ್ಸ್, ಐ ಆಮ್ ನಾಟ್ ಸೆಬಿ ರಿಜಿಸ್ಟರು. ಓಕೆ, ನಾನು ಹೇಳೋದು ಮಾತ್ರ ಜಸ್ಟ್ ಪೇಪರ್ ಟ್ರೇಡ್ ಮಾತ್ರ, ಜಸ್ಟ್ ಅನಾಲಿಸಿಸ್ ಮಾಡ್ಕೊಳ್ಳಿ ಅಷ್ಟೇ. ಯಾವುದೇ ಲೈವ್ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ, ಓನ್ಲಿ ಪೇಪರ್ ಅನಾಲಿಸಿಸ್ ಮಾತ್ರ. ಫ್ರೆಂಡ್ಸ್, ನಾಳೆ ಏನಾದರೂ ನಿಫ್ಟಿ ಓಕೆ, ನಾನು ಏನು ಸಬ್ಜೆಕ್ಟ್ ಅಂದರೆ, ಈಗ ಇನ್ಮೇಲಿಂದ ಡೈಲಿ ಅನಾಲಿಸಿಸ್ ಮಾಡಿ ಒಂದು ವಿಡಿಯೋ ಮಾಡೋಣ, ಪೋಸ್ಟ್ ಮಾಡೋಣ ಸಂಜೆ ಟೈಮಲ್ಲಿ ಅಂತ. ಓಕೆ, ನೀವು ಅದು ನೋಡಿ ನೀವು ಜಸ್ಟ್ ಪೇಪರ್ ಟ್ರೇಡ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈಗ ನಾಳೆ ಏನಾದರೂ ಮಾರ್ಕೆಟು ಗ್ಯಾಪ್ ಡೌನ್ ಆಗಿ ಬಂತು ಅಂದರೆ ಫಸ್ಟ್ ಲೆವೆಲ್ಲು ಈ 23,705 ಸೆಲ್ಲಿಂಗ್ ನೋಡ್ಬೋದು, ಅಥವಾ ಸೆಕೆಂಡ್ ಲೆವೆಲ್ಲು 23,742 ಸೆಲ್ಲಿಂಗ್ ನೋಡ್ಬೋದು. ಥರ್ಡು 23,764 ಸೆಲ್ಲಿಂಗ್ ನೋಡ್ಬೋದು. ಓಕೆ, ಗ್ಯಾಪ್ ಡೌನ್ ಆದರೆ, ಅಥವಾ ಗ್ಯಾಪ್ ಅಪ್ ಆಯ್ತಂದರೆ 23,840 ಸೆಲ್ಲಿಂಗ್ ನೋಡ್ಬೋದು. ಓಕೆ, ಸೊ ಇದು ನಿಮ್ಮದು ಓನ್ ರಿಸ್ಕ್ ಇರುತ್ತೆ ಫ್ರೆಂಡ್ಸ್. ಇದು ಜಸ್ಟ್ ಫಾರ್ ಅನಾಲಿಸಿಸ್ ಮಾತ್ರ, ಸರಿನಾ? ಪೇಪರ್ ಟ್ರೇಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಬ್ಸರ್ವ್ ಮಾಡಿ, ಯಾವುದೇ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಓಕೆ, ಮತ್ತು ಇನ್ನು ಇಲ್ಲೊಂದು ಸೆಲ್ಲಿಂಗ್ ಝೋನ್ ಇದೆ, ಬಟ್ ಅಷ್ಟು ದೂರ ಹೋಗುತ್ತೆ ಇಲ್ಲ ಮಾರ್ಕೆಟ್ ಗೊತ್ತಿಲ್ಲ, ನೋಡೋಣ. ಸಪೋಸ್ ಏನಾದರೂ ಈ ಲೆವೆಲ್ ದಾಟಿದ್ರೆ ತುಂಬ ಫಾಲೇ ಆಗೋ ಚಾನ್ಸಸ್ ಇದೆ. ನೋಡೋಣ ನಾಳೆ ಮಾರ್ಕೆಟ್ ಏನಾಗುತ್ತೆ, ಇಲ್ಲ ಈ ಝೋನಲ್ಲಿ ಏನಾದರೂ ಸೈಡ್ ವೇಸ್ ಮಾಡಿ ಆಟ ಆಡುತ್ತಾ ಗೊತ್ತಿಲ್ಲ, ಬಟ್ ಈ ಝೋನ್ ಸ್ಟ್ಯಾಪ್ ಮಾಡಿದ್ರೆ ಮಾತ್ರ ನೀವು ಸೆಲ್ಲಿಂಗ್ ನೋಡ್ಬೋದು. ಓಕೆ ಫ್ರೆಂಡ್ಸ್, ಮತ್ತು ಯಾರಾದರೂ ಗೋಲ್ಡು BTC ಮಾಡೋರಿದ್ದರೆ ಅವರು ಹೇಳಿ, ಅದರದ್ದು ಲೆವೆಲ್ಸ್ ಕೊಡ್ತೀನಿ. ಓಕೆ, BTC ಬೈಯಿಂಗ್ ಹೋಗ್ತಾ ಇದೆ. ಈಗ BTC ಸೆಲ್ಲಿಂಗ್ ಎಲ್ಲಿಂದ ನೋಡ್ಬೋದು? ಫ್ರೆಂಡ್ಸ್, BTCಯಲ್ಲಿ ಯಾರು ಟ್ರೇಡ್ ಮಾಡೋಂಗಿದ್ರೆ ಈ ಝೋನ್ಸಿಂದ ಸೆಲ್ಲಿಂಗ್ ನೋಡ್ಬೋದು. ಜಸ್ಟ್ ಪೇಪರ್ ಟ್ರೇಡ್ ಮಾತ್ರ. 81,364 ಇದೆ ಅಲ್ವಾ, ಇದೊಂದು ಝೋನ್ ಇದೆ. 81,722 ಈ ಝೋನ್ಸಿಂದ ಈಗ ಒಂದು ಸ್ಟ್ರಾಂಗ್ ಬೈಯಿಂಗ್ ಝೋನಿಂದ ಬೈಯಿಂಗ್ ಹೋಗ್ತಾ ಇದೆ. ಓಕೆ, ಇಲ್ಲಿಂದ ಸೆಲ್ಲಿಂಗ್ ನೋಡ್ಬೋದು. ಸರಿ ಫ್ರೆಂಡ್ಸ್, ಇದು ಜಸ್ಟು ಅನಾಲಿಸಿಸ್ ಅಷ್ಟೇ, ಯಾವುದೇ ಎಜುಕೇಷನಲ್ ಪರ್ಪಸ್ ಅಲ್ಲ. ಮತ್ತು ಓಕೆ, ಇವಾಗ ಒಂದು ಸೆಲ್ಲಿಂಗ್ ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ. ಸೆಲ್ಲಿಂಗ್ ಅಂದರೆ ಮಾರ್ಕೆಟ್ ಕಂಪ್ಲೀಟ್ ಬೈಯಿಂಗ್ ಹೋಗ್ತಾ ಇದೆ. ಓಕೆ, ಮಾರ್ಕೆಟ್ ಕಂಪ್ಲೀಟ್ ಬೈ ಸೈಡ್ ಹೋಗ್ತಾ ಇದ್ದಾಗ ನಾವು ಸೆಲ್ಲಿಂಗು ಯಾವ ಕ್ಯಾಂಡಲ್ ಮೇಲೆ ಯಾವ ಥರ ಟ್ರಿಕ್ ಇಟ್ಕೊಂಡು ಸೆಲ್ ಮಾಡೋಣ ಅಂತ ಒಂದು ಚಿಕ್ಕ ಟ್ರಿಕ್ ಒಂದು ಹೇಳ್ಕೊಡ್ತೀನಿ. ಇದು ಯೂಸ್ ಆಗ್ಬೋದು ನಿಮಗೆ, ಜಸ್ಟ್ ಫಾರ್ ಅನಾಲಿಸಿಸ್ ಅಷ್ಟೇ. ಈ ಲೆವೆಲ್ಸ್ ಎಲ್ಲ ತೆಗಿತೀನಿ ನೋಡಿ. ಮಾರ್ಕೆಟು ಬೈ ಸೈಡ್ ಹೋಗ್ತಾ ಇದೆ ಅಲ್ವಾ, ಬೈ ಸೈಡ್ ಹೋಗ್ತಾ, ನಾನು ಟೈಮ್ ಫ್ರೇಮ್ 15 ಮಿನಿಟ್ಸ್ ಬರ್ತೀನಿ. ಓಕೆ, 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲೇ ನೋಡಬೇಕು ಒಂದು ಟ್ರೇಡ್. ಒಳ್ಳೆ ಟ್ರೇಡ್ ಹೆಂಗೆ ತೊಗೋಬೋದು ಅಂದರೆ ಸೆಲ್ಲಿಂಗ್ ಕಡೆಗೆ ನೋಡಿ. 15 ಮಿನಿಟ್ಸು ಗ್ರೀನ್ ಕ್ಯಾಂಡಲ್ ಕಡೆ ಎಲ್ಲಾದರೂ ಕ್ಲೋಸ್ ಆಗಿದೆಯಾ? ಇಲ್ಲ. ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. 15 ಮಿನಿಟ್ಸ್ ಗ್ರೀನ್ ಕ್ಯಾಂಡಲ್ ಕಡೆ ಕ್ಲೋಸ್ ಆಗಿದೆಯಾ? ಇಲ್ಲ. 15 ಮಿನಿಟ್ಸ್ ಗ್ರೀನ್ ಕ್ಯಾಂಡಲ್ ಕಡೆ ಕ್ಲೋಸ್ ಆಗಿದೆಯಾ? ಇಲ್ಲ. ಗ್ರೀನ್ ಕ್ಯಾಂಡಲ್ ಕಡೆ ಕ್ಲೋಸ್ ಆಗಿಲ್ಲ. ಗ್ರೀನ್ ಕ್ಯಾಂಡಲ್ ಕಡೆ ಕ್ಲೋಸ್ ಆಗಿಲ್ಲ. ಇಲ್ಲಿ 15 ಮಿನಿಟ್ಸ್ ಗ್ರೀನ್ ಕ್ಯಾಂಡಲ್ ಕಡೆ ಕ್ಲೋಸ್ ಆಗಿದೆ, ಒಂದು ರೆಡ್ ಕ್ಯಾಂಡಲು. ಸೊ ನಿಮಗೆ ಇಲ್ಲಿಂದ ಒಂದು ಸೆಲ್ಲಿಂಗ್ ನೀವು ನೋಡ್ಬೋದು. ಈ ಥರ 15 ಮಿನಿಟ್ಸ್ ಇಟ್ಕೊಂಡು 5 ಮಿನಿಟ್ಸ್ ಟೈಮ್ ಫ್ರೇಮ್ ಬಂದ್ಬಿಟ್ಟು ಇದ್ರ ಮೇಲೆ ಒಂದು ಸ್ಟಾಪ್ ಲಾಸ್ ಇಟ್ಬಿಟ್ಟು ನೀವೊಂದು ಜಸ್ಟ್ ಪೇಪರ್ ಟ್ರೇಡ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೋಡಿ ಇಷ್ಟು ಪಾಯಿಂಟ್ ಸಿಕ್ಕಿದೆ, 71 ಪಾಯಿಂಟ್ ಸಿಕ್ಕಿದೆ. ಇಲ್ಲಿ ಯಾವ ಥರ ಅಂತ ಅರ್ಥ ಆಯ್ತಲ್ವಾ? ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. ಈಗ 15 ಮಿನಿಟ್ಸ್ ಟೈಮ್ ಫ್ರೇಮ್. ಓಕೆ, ಮಾರ್ಕೆಟ್ ಬುಲ್ಲಿಶ್ ಹೋಗ್ತಾ ಇದೆ. ಈಗ ನೀವು ಪುಟ್ ಬೈ ಟ್ರೇಡ್ ತೊಗೋಬೇಕು ಅಂತ ನೋಡ್ತೀರಾ, ಸೇಫಾಗಿರಬೇಕು ಅಲ್ವಾ? ಸೊ ಸೇಫಾಗಿರಬೇಕು ಅಂದರೆ ಏನು ಮಾಡ್ತೀರಾ? ಎವ್ರಿ ಗ್ರೀನ್ ಕ್ಯಾಂಡಲ್ ಕೆಳಗಡೆ ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಿದೆಯಾ ನೋಡ್ತಾ ಬನ್ನಿ. ಓಕೆ, ಎಲ್ಲಿ ಗ್ರೀನ್ ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಆಗಿದೆಯೋ ರೆಡ್ ಕ್ಯಾಂಡಲು, ಅಲ್ಲಿ ನೀವು ಪುಟ್ ಸೈಡ್ ಟ್ರೈ ಮಾಡ್ಬೋದು. ನೋಡಿ, ಈ ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಆಗಿದೆ, ಮತ್ತೆಲ್ಲೂ ಕ್ಲೋಸ್ ಆಗಿಲ್ಲ ಅಲ್ವಾ? ಈ ಗ್ರೀನ್ ಕ್ಯಾಂಡಲ್ ಕೆಳಗಡೆ
ಒಂದು ರೆಡ್ ಕ್ಯಾಂಡ್ಲು ಕ್ಲೋಸ್ ಆಗಿದೆ 15 ಮಿನಿಟ್ಸ್. ಸೊ ಕ್ಲೋಸ್ ಆದಾಗ ಇದಕ್ಕೆ ಬಂದು 5 ಮಿನಿಟ್ಸ್ ಬರ್ತೀರಾ, ಬಂದ್ಬಿಟ್ಟು ಇಲ್ಲಿ ಟ್ರೇಡ್ ತೊಗೊತೀರ. ಓಕೆ, ಟ್ರೇಡ್ ತೊಗೊಂಡು ಇಷ್ಟು ಪಾಯಿಂಟ್ಸ್ ತೊಗೊತೀರ. ಸಮ್ಟೈಮ್ಸ್ ಕಮ್ಮಿ ಸಿಗುತ್ತೆ, ಜಾಸ್ತಿ ಸಿಗುತ್ತೆ. ಸೊ ಇದೊಂದು ಟ್ರಿಕ್ ಅಂತ ಯೂಸ್ ಮಾಡ್ಕೊಳ್ಳಿ. ಓಕೆ ಓಕೆ ಫ್ರೆಂಡ್ಸ್, ನೀವು ಜಸ್ಟ್ ಪೇಪರ್ ಟ್ರೇಡ್ ಮಾತ್ರ ಮಾಡಿ. ಓಕೆ ಫ್ರೆಂಡ್ಸ್, ಸಿಗೋಣ, ಬಾಯ್.